ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಿಪ್ಲೊಮೊ ಪಾಸ್ ಆಗಿರ್ತಕ್ಕಂಥ ಅಂದರೆ ಡಿಪ್ಲೊಮೊ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿಗೆ ಆನ್ಲೈನ್ ಮೂಲಕ ಅರ್ಜಿ ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸಿದ ನಂತರ ವಿದ್ಯಾರ್ಥಿಗಳು ಏನು ಮಾಡಬೇಕಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆ ಕುರಿತು ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡಿ. ವಿದ್ಯಾರ್ಥಿಗಳೇ, ಅರ್ಜಿ ಸಲ್ಲಿಸಿದ ನಂತರ ವಿದ್ಯಾರ್ಥಿ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಅದು NPCI ಮ್ಯಾಪಿಂಗ್ ಇರಬೇಕು. ನಿಮ್ಮ ಒಂದು NPCI ಮ್ಯಾಪಿಂಗ್ ಅಂದರೆ ಇತ್ತೀಚೆಗೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ನವರು ವಿತಿನ್ 2 ಮಿನಿಟ್ನಲ್ಲಿ ಅಂದರೆ 2 ನಿಮಿಷದ ಒಳಗಡೆ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಡ್ತಾರೆ. ಅದು ಕೇವಲ ನಿಮ್ಮ ಆಧಾರ್ ಕಾರ್ಡು ಮತ್ತು ಫೋನ್ ನಂಬರ್ ಇದ್ದರೆ ಸಾಕು, ಈ ಅಕೌಂಟ್ ರೆಡಿ ಆಗುತ್ತೆ. ಅದನ್ನು ಮಾಡಿಸಿ ಅದಕ್ಕೆ ಸ್ಕಾಲರ್ಶಿಪ್ ಬರುತ್ತೆ. ನೀವು ಸ್ಕಾಲರ್ಶಿಪ್ ಅಕೌಂಟ್ ಅಂದರೆ ಮಾಡಿಕೊಡ್ತಾರೆ. SLC ಅಂಕಪಟ್ಟಿ ಒರಿಜಿನಲ್ ಕೊಡಬೇಕು, ವಿದ್ಯಾರ್ಥಿಯ ಫೋಟೋ ಕೊಡಬೇಕು, ತಂದೆ ತಾಯಿ ಆಧಾರ್ ಕಾರ್ಡ್ ಇದ್ದರೆ ಕೊಡಬೇಕು, ಇಲ್ಲಾಂದರೆ ನಡೆಯುತ್ತೆ. ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಕಾಲೇಜು ದೃಢೀಕರಣ ಪತ್ರ ಅಂದರೆ ನೀವೇನೀಗ ಆನ್ಲೈನ್ ಅರ್ಜಿ ಸಲ್ಲಿಸಿರ್ತೀರಲ್ಲ, ಈ ಒಂದು ಪ್ರೋತ್ಸಾಹಧನದ್ದು ಪ್ರೈಸ್ ಬಂದಿದ್ದು ಆ ಫಾರ್ಮ್ಗೆ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರ ಸಹಿ ಮಾಡಿಸ್ಬೇಕು. ಮತ್ತು ಡಿಪ್ಲೊಮೊ ಎಲ್ಲ ಸೆಮಿಸ್ಟರ್ನ ಮೂಲ ಅಂಕಪಟ್ಟಿ ಅಂದರೆ ಎಲ್ಲ ಸೆಮಿಸ್ಟರ್ನ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳನ್ನ ಕೊಡಬೇಕು. ಒಂದು ವೇಳೆ ಬಂದಿಲ್ಲ ಅಂದರೆ ನಿಮ್ಮ ಎಲ್ಲ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳು ಬಂದ ನಂತರ ನೀವು ಈಗೇನು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಹತ್ತಿರದ ತಾಲೂಕು ಸಮಾಜ ಕಲ್ಯಾಣ ಆಫೀಸ್ಗೆ ಕೊಡಬೇಕು. ಒಂದು ವೇಳೆ ಸಮಾಜ ಕಲ್ಯಾಣ ಆಫೀಸಲ್ಲಿ ತೆಗೆದುಕೊಂಡಿಲ್ಲ ಅಂದರೆ ಜಿಲ್ಲಾ ಸಮಾಜ ಕಲ್ಯಾಣ ಆಫೀಸಲ್ಲೇ ತೆಗೆದುಕೊಳ್ತಾರೆ. ದಯವಿಟ್ಟು ನಿಮ್ಮ ತಾಲೂಕು ಸಮಾಜ ಕಲ್ಯಾಣ ಆಫೀಸ್ಗೆ ಹೋಗಿ ವಿಚಾರಿಸಿ ಅವ್ರು ಎಲ್ಲಿ ಕೊಡು ಅಂತಾರೆ ಅಲ್ಲಿ ಕೊಡಿ. ಬಟ್ ಕಡ್ಡಾಯವಾಗಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಟ್ಟ ನಂತರನೇ ನಿಮ್ಮ ಈ ಒಂದು ಪ್ರೈಸ್ ಮನಿ ಅಪ್ರೂವಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಇವತ್ತಿನ ಮಾಹಿತಿ ಆಯಿತು ಫ್ರೆಂಡ್ಸ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಆ ಕುರಿತು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.